ಮಂಡ್ಯದಲ್ಲಿ ಲೋಕಸಭೆ ಎಲೆಕ್ಷನ್ನ ಜ್ವರ ರಂಗೇರ್ತಾ ಇದೆ. ಇಂದು ಮಂಡ್ಯಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಎಂಟ್ರಿ ಕೊಡ್ತಾ ಇದ್ದಾರೆ. ಹೀಗಾಗಿ ಸಕ್ಕರೆ ನಾಡಲ್ಲಿ ರಂಗೇರಿದೆ ಲೋಕಸಭೆ ಚುನಾವಣೆ ಅಖಾಡ. ಮಂಡ್ಯಕ್ಕೆ ಇವತ್ತು ಕುಮಾರಸ್ವಾಮಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸ್ಪರ್ಧೆ ಖಚಿತವಾದ ಬಳಿಕ ಮೊದಲ ಬಾರಿಗೆ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯಗೆ ಆಗಮಿಸ್ತಾ ಇದ್ದಾರೆ. ಇವತ್ತು ಸಕ್ಕರೆ ನಾಡಲ್ಲಿ ಇವತ್ತು ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ ಆಗುತ್ತೆ. ಕುಮಾರಸ್ವಾಮಿಗೆ ವಿಜಯೇಂದ್ರ ಅವರು ಸಾಥ್ ಕೊಡ್ತಾ ಇದ್ದಾರೆ. ವಿಜಯೇಂದ್ರ ಸಹ ಮಂಡ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿಯ ಸಭೆ ನಡೆಯಲಿದೆ. ಸ್ಥಳೀಯ ಮುಖಂಡರಿಗೆ ಈಗ ಪ್ರಮುಖವಾಗಿ ಮೈತ್ರಿ ಧರ್ಮ ಪಾಲನೆಯ ಸಂದೇಶ ರವಾನೆಯಾಗಬೇಕಾಗಿದೆ. ಒಗ್ಗಟ್ಟಿಂದ ಚುನಾವಣೆ ಮಾಡಬೇಕು, ಒಗ್ಗಟ್ಟಿನಿಂದ ಚುನಾವಣೆಯಲ್ಲಿ ಕೆಲಸ ಮಾಡುವಂತೆ ಸೂಚನೆ ಕೊಡೋದಕ್ಕಾಗಿ ಈ ಸಭೆ. ಮಿತ್ರ ಪಕ್ಷಗಳ ಪ್ರಮುಖ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ಪರ್ಧೆಗೆ ದಳಪತಿ ಅಖಾಡಕ್ಕಿಳಿತಾ ಇರುವಂತಹ ಫಿಕ್ಸ್ ಆಗ್ತಾ ಇದ್ದಂತಹ ಬೆನ್ನಲ್ಲೇ ನಡೀತಾ ಇರುವ ಶಕ್ತಿ ಪ್ರದರ್ಶನ ಇದು, ಸಮನ್ವಯ ಸಭೆ. ಹೀಗಾಗಿ ಲೋಕಸಭೆಯ ಎಲೆಕ್ಷನ್ ಜ್ವರ ಸಕ್ಕರೆ ನಾಡಲ್ಲಿ ರಂಗೇರ್ತಾ ಇದೆ. ಆರಂಭದಿಂದಲೂ ಕೂಡ ಮಂಡ್ಯ ಕುತೂಹಲ ಮೂಡಿಸಿತ್ತು. ಮಂಡ್ಯ ಕುತೂಹಲಕ್ಕೆ ಕಾರಣ ಆಗಿದ್ದೇ ಮೈತ್ರಿ ಆದ ಮೇಲೆ ಅಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು. ಯಾಕಂದ್ರೆ ಸುಮಲತಾ ಹಾಲಿ ಸಂಸದೆ ಬಿಜೆಪಿ ಬೆಂಬಲ ಕೊಟ್ಟಿದ್ದಾರೆ, ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು. ಎಲ್ಲರ ಸಮನ್ವಯತೆ ಈಗ ಪ್ರಮುಖವಾಗಿ ಅವಕಾಶ ಇರಬೇಕಾಗತ್ತೆ. ಹಾಗಾಗಿ ಸುಮಲತಾ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾರಾ? ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಗೆ ಸುಮಲತಾ ಬರ್ತಾರಾ? ಸುಮಲತಾ ಅವರ ನಡೆ ಏನು? ಸಂಸದೆಯ ನಡೆ ಈಗ ಕುತೂಹಲ ಮೂಡಿಸ್ತಾ ಇದೆ. ರಾಜಕೀಯ ನಿರ್ಧಾರವನ್ನ ಇನ್ನೂ ಕೂಡ ಆಕೆ ತೆಗೆದುಕೊಂಡಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಸಂಸದೆ ಸುಮಲತಾ. ಶನಿವಾರ ಸುಮಲತಾ ಬೆಂಬಲಿಗರ ಸಭೆ ಆಯೋಜನೆ. ಬೆಂಗಳೂರಿನ ಸುಮಲತಾ ಅವರ ನಿವಾಸದಲ್ಲಿ ಆ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ತಮ್ಮ ರಾಜಕೀಯ ನಡೆಯ ಬಗ್ಗೆ ಒಂದು ನಿರ್ಧಾರಕ್ಕೆ ಸುಮಲತಾ ಬರುವಂತಹ ಸಾಧ್ಯತೆ ಇದೆ. ಆ ಸಭೆಗೂ ಮೊದಲೇ ಮಿತ್ರ ಪಕ್ಷಗಳ ಸಮನ್ವಯ ಸಭೆಯನ್ನು ಇವತ್ತು ನಡೆಯುತ್ತೆ ಮಂಡ್ಯದಲ್ಲಿ. ಆ ಸಭೆಗೆ ಸಂಸದೆ ಬರ್ತಾರಾ? ಇವತ್ತಿನ ಸಭೆಗೆ ಸುಮಲತಾ ಬರ್ತಾರಾ ಅಥವಾ ದೂರ ಉಳಿತಾರಾ ಅನ್ನೋದೇ ಈಗಿರುವಂತಹ ಸದ್ಯದ ಕುತೂಹಲ. ಮೊನ್ನೆ ವಿಜಯೇಂದ್ರ ಅವರ ಸಭೆಗೂ ಕೂಡ ಸಂಸದೆ ಸುಮಲತಾ ಗೈರಾಗಿದ್ರು. ಹಾಗಿದ್ರೆ ಅವರ ನಡೆ ಏನು ಅನ್ನೋದು ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರೇನಾದ್ರೂ ಕಣಕ್ಕಿಳಿದಿದ್ದೆ ಅದರಲ್ಲಿ ಅವರು ಬೆಂಬಲ ಕೊಡ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಆದ್ರೆ ಸುಮಲತಾ ಅವರಿಂದ ಯಾವುದೇ ರೀತಿಯಾದಂತಹ ಮಾತುಗಳು ಇನ್ನೂ ಬಂದಿಲ್ಲ. ಇದು ಈಗ ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯ ಲೋಕಸಭಾ ಅಖಾಡ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಇದರಲ್ಲೂ ಇವತ್ತಿನ ಬೆಳವಣಿಗೆ ಏನಿದೆ, ಸಮನ್ವಯ ಸಭೆ, ಈ ಸಭೆ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಒಂದು ಕಡೆ ಮಿತ್ರ ಪಕ್ಷಗಳಲ್ಲಿ ಒಗ್ಗಟ್ಟನ್ನ ಮೂಡಿಸಬೇಕಾಗಿದೆ, ಜೊತೆಗೆ ಸಂಸದೆ ಸುಮಲತಾ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಈ ಸಭೆ ಮೂಲಕ ಆಗತ್ತಾ? ಬರ್ತಾರಂತ ಸುಮಲತಾ? ಏನಾದ್ರೂ ಅಂತಹ ಸುಳಿವಿದೆಯಾ? ಹೇಗೆ? ಪ್ರತಿಮಾ, ಇವತ್ತು ನಡೀತಾ ಇರ್ತಕ್ಕಂತಹ ಎರಡೂ ಪಕ್ಷಗಳ ಸಮನ್ವಯ ಸಭೆಗೆ ಸುಮಲತಾ ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾವಾಗ ಮೈತ್ರಿ ಘೋಷಣೆ ಆಯಿತೋ ಮಂಡ್ಯದಲ್ಲೂ ಕೂಡ ಕೆಲ ನಾಯಕರಿಂದ ಅಪಸ್ವರಗಳು ಕೇಳಿ ಬಂತು. ಬಿಜೆಪಿಯ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡ ಸೇರಿದಂತೆ ಹಲವು ಮೈತ್ರಿ ವಿರುದ್ಧ ಅಪಸ್ವರವನ್ನು ಕೂಡ ಆಡಿದ್ರು. ಯಾವಾಗ ಎಚ್.ಡಿ.ಕೆ ಅಭ್ಯರ್ಥಿ ಅಂತ ಹೇಳಿ ಒಂದು ಬಹುತೇಕ ಖಚಿತ ಆಗ್ತೋ, ಇದೀಗ ಮೊದಲ ಬಾರಿಗೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ವಿಜಯೇಂದ್ರ ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಎರಡೂ ಪಕ್ಷದ ಮುಖಂಡರನ್ನ ಕರೆದು ಇವತ್ತು ಒಂದು ಮಾತುಕತೆಯನ್ನು ಕೂಡ ಮಾಡುವಂಥದ್ದು. ಅಂದರೆ ಚುನಾವಣಾ ತಂತ್ರಗಾರಿಕೆ ಮತ್ತು ಏನೆಲ್ಲ ಅಸಮಾಧಾನಗಳಿತ್ತು ಅದೆಲ್ಲ ಶಮನ ಮಾಡುವಂತಹ ಕೆಲಸ, ಮತ್ತು ಕಾಂಗ್ರೆಸ್ನ ಯಾವ ರೀತಿ ಕಟ್ಟಾಕಬೇಕು, ಅದಕ್ಕೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮುಖಂಡರ ಜೊತೆಗೆ ಒಂದು ಸಭೆಯಲ್ಲಿ ಚರ್ಚೆ ಕೂಡ ಆಗುತ್ತೆ. ಬೆಳಿಗ್ಗೆ 11 ಗಂಟೆಗೆ ಮಂಡ್ಯದ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಅಂದರೆ ಈ ಸಭೆಗೆ ಸಂಸದೆ ಸುಮಲತಾ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿರ್ತಕ್ಕಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಬಹಳಷ್ಟು ವಿಶ್ವಾಸದಲ್ಲಿ ಸುಮಲತಾ ಇದ್ರು. ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ, ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಉಳ್ಕೊಳ್ಳುತ್ತೆ ಅನ್ನುವಂಥದ್ದು. ಆದರೆ ಇದೀಗ ಜೆಡಿಎಸ್ಗೆ ಅಧಿಕೃತವಾಗಿ ಘೋಷಣೆ ಆಗಿದೆ. ಇವಾಗ ಕುಮಾರಸ್ವಾಮಿ ಅವರು ಬಹುತೇಕ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಅಂದರೆ ಈ ಬೆಳವಣಿಗೆ ಆದ ಬಳಿಕ ಸುಮಲತಾ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನ ಕೊಟ್ಟಿಲ್ಲ. ಸದ್ಯ ಮೌನಕ್ಕೆ ಶರಣಾಗಿದ್ದಾರೆ. ಬೆಂಬಲಿಗರ ಸಭೆ ಕರೆದು ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಶನಿವಾರ ತಮ್ಮ ಬೆಂಬಲಿಗರ ಸಭೆಯನ್ನು ಕೂಡ ಬೆಂಗಳೂರು ನಿವಾಸದಲ್ಲಿ ಅವರು ಕರೆದಿರ್ತಕ್ಕಂಥದ್ದು. ಅದಕ್ಕೂ ಮುನ್ನ ಇವತ್ತು ಮಿತ್ರ ಪಕ್ಷಗಳ ಸಮನ್ವಯ ಸಭೆ ಮಂಡ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಮುನ್ಸು ಬಂದು
ಮೈತ್ರಿಯನ್ನು ಬೆಂಬಲಿಸ್ತಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು. ಸದ್ಯ 11 ಗಂಟೆಗೆ ಆರಂಭ ಆಗುವಂತಹ ಸಭೆಯಲ್ಲಿ JDSನ ಯುವ ಘಟಕದ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ HD ಕುಮಾರಸ್ವಾಮಿ, BY ವಿಜೇಂದ್ರ ಸೇರಿದಂತೆ ಮಂಡ್ಯದ ಬಿಜೆಪಿ ಹಾಗೂ JDSನ ಪ್ರಮುಖ ಮುಖಂಡರುಗಳು ಇರತಕ್ಕಂಥದ್ದು. ಅಲ್ಲಿ ಚುನಾವಣಾ ಬಗ್ಗೆ ಒಂದು ಸ್ಟ್ರಾಟಜಿ ಕೂಡ ನಡೆಯುವಂಥದ್ದು. ಯಾವುದೆಲ್ಲ ಅಸಮಾಧಾನಗಳಿದ್ರೆ ನಾಯಕರುಗಳಿಗೆ ಅಲ್ಲೇ ಬಗೆಹರಿಸಿ ಒಂದು ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಹೋಗಬೇಕು, ಮೈತ್ರಿಯನ್ನು ಪಾಲನೆ ಮಾಡಬೇಕು ಅನ್ನುವ ಸಂದೇಶವನ್ನು ಕೂಡ ರವಾನೆಯನ್ನ ಮಾಡ್ಲಿಕ್ಕಿರ್ತಕ್ಕಂಥದ್ದು. ಪ್ರತಿಮಾ, ಇನ್ನು ಶರತ್, ಹಾಗಾದ್ರೆ ನಿನ್ನೆ ನಾರಾಯಣಗೌಡ ಅವ್ರನ್ನ ಭೇಟಿಯಾಗಿ HD ಕುಮಾರಸ್ವಾಮಿ ಮಾತನಾಡಿದ್ರು. ಯಾಕಂದ್ರೆ ನಂದನ್ ನಿನ್ನೆ ಗಮನಿಸ್ತಾ ಇದ್ವಿ, ಯಾಕಂದ್ರೆ ಅವರು ಸಹ ಮಂಡ್ಯಕ್ಕೆ JDSಗೆ ಏನ್ ಟಿಕೆಟ್ ಕೊಟ್ಟಿದ್ರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಬೇಕಾದ್ರೆ ನೀವು ಸುಮಲತಾ ಅವರಿಗೆ ಟಿಕೆಟ್ ಕೊಡ್ಲಿ, JDSಗೆ ಟಿಕೆಟ್ ಅನ್ನ ಕೊಡೋದು ಬೇಡ ಅನ್ನುವಂತಹ ವಿರೋಧವನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅವರನ್ನ ಭೇಟಿಯಾಗಿ HD ಕುಮಾರಸ್ವಾಮಿ ನಿನ್ನೆ ಮಾತಾಡಿದ್ದಾರೆ. ಹಾಗಾಗಿ ಅವರು ಇವತ್ತು ಸಭೆಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇರೋದು. ಹಾಗಾಗಿ ಸುಮಲತಾ ಅವರನ್ನ ಹೋಗಿ ಭೇಟಿ ಆಗದ ಹೊರತು ಅವ್ರ ಅಸಮಾಧಾನ ಹಾಗಾದ್ರೆ ತಣಿಯಲ್ವಾ? HD ಕುಮಾರಸ್ವಾಮಿ ಅವರು ಹೋಗಿ ಭೇಟಿ ಆದ್ಮೇಲೆ ಸಭೆಗೆ ಬರೋ ಸಾಧ್ಯತೆ ಇದೆಯಾ? ಏನ್ ಬೆಳವಣಿಗೆ ಆಗ್ಬೋದು? ಪ್ರತಿಮಾ, ಖಂಡಿತವಾಗ್ಲೂ ಮೈತ್ರಿ ಘೋಷಣೆ ಆದಾಗಿಂದ ಮೊದಲ ಅಪಸ್ವರ ಎತ್ತಿದ್ದು ಮಾಜಿ ಸಚಿವ KC ನಾರಾಯಣಗೌಡ. ಯಾಕಂತ ಹೇಳಿದ್ರೆ ಅವರು JDS ಅನ್ನು ಬಿಟ್ಟು BJಪಿಯನ್ನು ಸೇರಿ ಅಲ್ಲಿ ಉಪಚುನಾವಣೆಯಲ್ಲಿ ಗೆದ್ದು ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದ್ರು. ಬಹಳಷ್ಟು ವಾಕ್ಸಮರಗಳು ಕೂಡ ಅವರಿಬ್ಬರ ನಡುವೆ ನಡೆದಿತ್ತು. ಆ ಕಾರಣಕ್ಕಾಗಿ ಮತ್ತೆ JDS ಜೊತೆ ಕೆಲಸ ಮಾಡೋದು ಅಸಾಧ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮೈತ್ರಿ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಲಿ ಸಂಸದೆಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಸಚಿವ ಚಲುವರಾಯಸ್ವಾಮಿ ಕೂಡ ಕಾಂಗ್ರೆಸ್ ಜೊತೆಗೆ ನಾರಾಯಣಗೌಡರ ಸಂಪರ್ಕ ಇದೆ, ಶೀಘ್ರದಲ್ಲೇ ಅವರು ಕಾಂಗ್ರೆಸ್ ಅನ್ನ ಜಾಯ್ನ್ ಆಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಸಚಿವರೇ ಕೂಡ ಹೇಳಿದ್ರು. ಅದಾದ ಬಳಿಕ JDS ನಾಯಕರುಗಳು ಅಲರ್ಟ್ ಆಗಿದ್ರು. ಅದರಲ್ಲೂ ಕೂಡ HD ಕುಮಾರಸ್ವಾಮಿ ಅವರ ಮನೆಗೆ ತೆರಳಿ ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಇದೀಗ ಎಲ್ಲವೂ ಸರಿ ಹೋದಂತೆ ಕಾಣ್ತಾ ಇದೆ. ಇವತ್ತಿನ ಸಭೆಗೆ ನಾರಾಯಣಗೌಡರು ಕೂಡ ಬರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಸುಮಲತಾ ಅವರ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನ JDSನ ನಾಯಕರುಗಳು ಯಾರು ಕೂಡ ಮಾಡಿಲ್ಲ. ಆದರೆ ಅನಿವಾರ್ಯತೆ ಬಿದ್ದರೆ ಅವ್ರ ಜೊತೆಗೆ ಮಾತನಾಡ್ತೀನಿ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ HD ಕುಮಾರಸ್ವಾಮಿ ಕೂಡ ಪ್ರತಿ ಹೇಳಿಕೆಯಲ್ಲೂ ಕೂಡ ಕೊಡ್ತಾ ಬಂದಿದ್ದಾರೆ. ಅಂದ್ರೆ ಇವತ್ತು ಅವರು ಕುಮಾರಸ್ವಾಮಿ ಅವರು ಭೇಟಿಯಾಗದೆ ಸುಮಲತಾ ಅವರು ಸಭೆಗೆ ಬರ್ತಾರಾ ಅನ್ನುವಂಥದ್ದು ಬಹಳಷ್ಟು ಅನುಮಾನ ಮೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇನ್ನು ಕೂಡ ಭೇಟಿಯಾಗಿ ಒಂದು ಮಾತುಕತೆಯನ್ನು ಕೂಡ ಮಾಡಿರದಿರ್ತಕ್ಕಂಥದ್ದು. ಒಂದು ವೇಳೆ ಭೇಟಿ ಆದ ನಂತರದಲ್ಲಿ ಸಕ್ರಿಯವಾಗಿ ಪ್ರಚಾರದಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಳ್ತಾರ ಅನ್ನುವಂಥದ್ದು ಕೂಡ ಈಗ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಶನಿವಾರ ಸುಮಲತಾ ಅವರು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಅಂದ್ರೆ ಮುಂದಿನ ನಡೆ ಏನಾಗಿರಬೇಕು, ಒಂದು ವೇಳೆ ಪಕ್ಷೇತರಕ್ಕೆ ಹೋಗುವಂಥದ್ದು ಸಾಧ್ಯತೆಗಳಿದೆಯಾ, ಅಥವಾ ಮೈತ್ರಿಯನ್ನ ಬೆಂಬಲಿಸಿದ್ರೆ ನಮಗೆ ರಾಜಕೀಯದಲ್ಲಿ ಭವಿಷ್ಯ ಇದೆ, ಇದೆಲ್ಲವನ್ನು ಕೂಡ ಬೆಂಬಲಿಗರು ಮತ್ತು ಆಪ್ತರ ಜೊತೆ ಚರ್ಚೆ ಮಾಡ್ತಾರೆ. ಆ ನಂತರದಲ್ಲಿ ಒಂದು ಒಮ್ಮತದ ನಿರ್ಧಾರ ಮಾಡುವಂಥದ್ದು. ಆ ಬಳಿಕ ಅವರು ಈ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಇವತ್ತು ನಡೆಯುವಂತಹ ಸಮನ್ವಯ ಸಭೆಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಸುಮಲತಾ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ನಡೆಸುವಂತಹ ಎಲ್ಲ ಒಂದು ಚರ್ಚೆ ಕೂಡ ಆಗುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಸೋ ಮಚ್ ನಂದನ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.